ಟು ಮೈ ನೇಟಿವ್ ಲ್ಯಾಂಡ್ ಹೆನ್ರಿ ಡೆರೋಜಿಯೋ ಅವರು ಬರೆದಿರ್ತಕ್ಕಂತಹ ಒಂದು ದೇಶ ಪ್ರೇಮದ ಒಂದು ಪೋಯಮ್ ಆಗಿದೆ ವಿದ್ಯಾರ್ಥಿಗಳೇ. 1828ರಲ್ಲಿ ಈ ಒಂದು ಪೋಯಮ್ ಅನ್ನ ಫಸ್ಟ್ ಟೈಮ್ ಅವರು ಪಬ್ಲಿಷ್ ಮಾಡಿರ್ತಾರೆ. ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಸುಮಾರು ವರ್ಷಗಳ ಮೊದಲು ಈ ಒಂದು ಪೋಯಮ್ ಅನ್ನ ಬರೆದಿದ್ದಾರೆ. ಸೊ ಅವರಿಗೆ ಇರ್ತಕ್ಕಂತಹ ಅಂದ್ರೆ ನಮ್ಮ ಲೂಯಿಸ್ ವಿವಿಯನ್ ಹೆನ್ರಿ ಡೆರೋಜಿಯೋ ಅಂತ ಕರಿತೇವೆ ನಾವು. ಅವ್ರಿಗಿರ್ತಕ್ಕಂತಹ ದೇಶ ಪ್ರೇಮವನ್ನ ಈ ಒಂದು ಪೋಯಮ್ ಅಲ್ಲಿ ನಾವು ನೋಡ್ತಾ ಹೋಗ್ಬಹುದು. ನಮ್ಮ ಭಾರತ ದೇಶ ಇತಿಹಾಸದಿಂದ ನೀವು ಗಮನಿಸಬಹುದು, ಇತಿಹಾಸವನ್ನು ಓದಿದ್ರೆ ಯಾವತ್ತಿಗೂ ಕೂಡ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಛಾಪನ್ನ ಮೂಡಿಸಿರ್ತಕ್ಕಂಥದ್ದು, ಅಪಾರವಾಗಿರ್ತಕ್ಕಂತಹ ಒಂದು ಮಹತ್ವವನ್ನ ಇಡೀ ಜಗತ್ತಲ್ಲೇ ಪಡೆದುಕೊಂಡಂತಹ ರಾಷ್ಟ್ರ ನಮ್ಮದಾಗಿತ್ತು. ಸೊ ಅದೆಲ್ಲವನ್ನ ನೆನೆಸಿಕೊಂಡು ಈ ಒಂದು ಫಾರಿನ್ ರೂಲ್ ಅಂದ್ರೆ ಬ್ರಿಟಿಷರು ನಮ್ಮನ್ನು ಏನು ಆಳ್ತಾ ಇದ್ರೋ ಆ ಸಂದರ್ಭದಲ್ಲಿ ಭಾರತಕ್ಕೆ ಆದಂತಹ ಒಂದು ಹೀನ ಪರಿಸ್ಥಿತಿ ಎರಡನ್ನೂ ಕೂಡ ಕಂಪೇರ್ ಮಾಡಿಬಿಟ್ಟು ತುಂಬಾನೇ ನೋವಿನಿಂದ ಪೋಯೆಟ್ ಅವರು ಈ ಒಂದು ಪೋಯಮ್ ಅಲ್ಲಿ ತಮ್ಮ ಒಂದು ಅನಿಸಿಕೆಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಬನ್ನಿ ಇದರ ಸಮರಿಯನ್ನ ಈಸಿ ಆಗಿರ್ತಕ್ಕಂತಹ ಸೆಂಟೆನ್ಸ್ ಗಳಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ದ ಪೋಯಮ್ ಟು ಮೈ ನೇಟಿವ್ ಲ್ಯಾಂಡ್ ಈಸ್ ಎ ಪ್ಯಾಟ್ರಿಯಾಟಿಕ್ ಪೋಯಮ್. ಪ್ಯಾಟ್ರಿಯಾಟಿಕ್ ಅಂದ್ರೆ ಒಂದು ದೇಶಭಕ್ತಿಯನ್ನ ಒಳಗೊಂಡಿರ್ತಕ್ಕಂಥದ್ದು ಅಂತೇಳಿ. ಸೊ ಇದೊಂದು ದೇಶಭಕ್ತಿ ಗೀತೆ ಅಂತ ಹೇಳಬಹುದು ನಾವು. by Henry Louis Vivian Derozio. In this poem, the poet speaks to his motherland, India. So ತನ್ನ ದೇಶವಾಗಿರತಕ್ಕಂತಹ ತಾಯಿ ಭಾರತಾಂಬೆಯ ಬಗ್ಗೆ ಪೋಯೆಟ್ ಅವರು ಇಲ್ಲಿ ಮಾತನಾಡ್ತಾ ಹೋಗ್ತಾರೆ. This poem was first published in 1828 as part of his book The Fakir of Zengira. ಸೊ ನಮ್ಮ ಪೋಯೆಟ್ ಅವರು ದ ಫಕೀರ್ ಆಫ್ ಜಂಗೀರ್ ಅಂತಕ್ಕಂತಹ ಒಂದು ಬುಕ್ ಅನ್ನ ಪ್ರಕಟಣೆ ಮಾಡಿಸ್ತಾರೆ 1828ರಲ್ಲಿ. ಸೊ ಆ ಒಂದು ಬುಕ್ ಅಲ್ಲಿ ಈ ಒಂದು ಪೋಯಮ್ ಅನ್ನು ಅವರು ಪ್ರಥಮ ಬಾರಿಗೆ ಪಬ್ಲಿಷ್ ಮಾಡಿಸ್ತಾರೆ. ಹಿ ಎಕ್ಸ್ಪ್ರೆಸಸ್ ಡೀಪ್ ಲವ್, ಸ್ಯಾಡ್ನೆಸ್ ಅಂಡ್ ರೆಸ್ಪೆಕ್ಟ್ ಫಾರ್ ದ ಕಂಟ್ರಿ. ಎಸ್, ಡೀಪ್ ಲವ್, ತುಂಬಾ ಆಳವಾಗಿರ್ತಕ್ಕಂತಹ ಒಂದು ದೇಶ ಪ್ರೇಮವನ್ನ ಮತ್ತು ಅವ್ರಿಗಿರ್ತಕ್ಕಂತಹ ಒಂದು ಸ್ಯಾಡ್ನೆಸ್, ಬೇಸರವನ್ನ, ರೆಸ್ಪೆಕ್ಟ್ ಅಂದ್ರೆ ದೇಶದ ಕುರಿತು ಅವ್ರಿಗಿರ್ತಕ್ಕಂತಹ ಒಂದು ಗೌರವವನ್ನ ಈ ಒಂದು ಪೋಯಮ್ ಅಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ದ ಪೋಯೆಟ್ ಫೀಲ್ಸ್ ಪ್ರೌಡ್ ಆಫ್ ಇಂಡಿಯಾಸ್ ಗ್ಲೋರಿಯಸ್ ಪಾಸ್ಟ್. ಸೊ ನಮ್ಮ ಭಾರತ ದೇಶ ಎಷ್ಟೊಂದು ಗ್ಲೋರಿಯಸ್ ಪಾಸ್ಟ್ ಅನ್ನ ಅಂದ್ರೆ ಇತಿಹಾಸದಲ್ಲಿ ಭೂತಕಾಲದಲ್ಲಿ ಎಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿತ್ತು, ಎಷ್ಟು ವೈಭೋಗದಿಂದ ತುಂಬಿತ್ತು ಈ ದೇಶ ಅಂತಕ್ಕಂಥದ್ದನ್ನ ಅವರು ಇಲ್ಲಿ ನೆನಪು ಮಾಡಿಕೊಂಡು ಅದರ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ಬಟ್ ಹಿ ಆಲ್ಸೋ ಫೀಲ್ಸ್ ಅನ್ಹ್ಯಾಪಿ ಅಬೌಟ್ ಇಟ್ಸ್ ಪ್ರೆಸೆಂಟ್ ಕಂಡೀಷನ್. ಪ್ರಸ್ತುತವಾಗಿರ್ತಕ್ಕಂತಹ ಈ ದೇಶದ ದುರಾವಸ್ಥೆಯನ್ನ ಕಂಡು ಅವರು ಅನ್ಹ್ಯಾಪಿ ಅಂದ್ರೆ ಬೇಸರವನ್ನ, ನೋವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. The poet describes India as a beautiful land that once had great glory and honor. ಸೊ ಇತಿಹಾಸದಲ್ಲಿ ಮೊದಲಿಗೆ ಹೇಳಿದಾಗೆ ಒಂದು ವೈಭೋಗದಿಂದ ಕೂಡಿರ್ತಕ್ಕಂತಹ ಒಂದು ರಾಷ್ಟ್ರ ಇದಾಗಿರುತ್ತೆ, ತನ್ನದೇ ಆಗಿರತಕ್ಕಂತಹ ಒಂದು ಗೌರವವನ್ನ ಈ ಒಂದು ದೇಶ ಹೊಂದಿತ್ತು, ತುಂಬಾನೇ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಲ್ಯಾಂಡ್ ಇದಾಗಿರುತ್ತೆ. He imagines India as a queen who once wore a bright crown. ನೋಡಿ ನಮ್ಮ ಭಾರತಾಂಬೆಯನ್ನ ಇಲ್ಲಿ ಪೋಯೆಟ್ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅಂದ್ರೆ ಒಬ್ಬ ರಾಣಿ, ಹೂ ಒನ್ಸ್ ವೋರ್ ಎ ಬ್ರೈಟ್ ಕ್ರೌನ್ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಅವಳು ಒಂದು ಬ್ರೈಟ್ ಕ್ರೌನ್ ಅನ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ಒಂದು ಪಟ್ಟವನ್ನ ತಲೆಯ ಮೇಲೆ ಇಟ್ಟುಕೊಂಡು ಆಳ್ವಿಕೆಯನ್ನ ಮಾಡಿರ್ತಕ್ಕಂತಹ ರಾಣಿ ಏನಿದ್ಲಲ್ವಾ, ಆ ರೀತಿ ನಮ್ಮ ಭಾರತವನ್ನ ಅವರು ಕಂಪೇರ್ ಮಾಡ್ತಾ ಇದ್ರೆ. ಅಂದ್ರೆ ಇಡೀ ಜಗತ್ತನ್ನೇ ಆಳಿದಂತಹ ರಾಷ್ಟ್ರ ನಮ್ಮದಾಗಿತ್ತು. ಇನ್ ದ ಪಾಸ್ಟ್ ಇಂಡಿಯಾ ವಾಸ್ ರಿಚ್ ಇನ್ ಕಲ್ಚರ್. ನೋಡಿ, ಆಳ್ವಿಕೆ ಅಂದ್ರೆ ಕೇವಲ ರೂಲ್ ಮಾಡೋದಲ್ಲ, ಸಂಸ್ಕೃತಿಯಲ್ಲಿ ಜಗತ್ತನ್ನ ಆಳ್ವಿಕೆ ಮಾಡಿತ್ತು. ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಒಂದು ರಿಚ್ ಕಲ್ಚರ್ ನಮ್ಮದಾಗಿತ್ತು. ನಾಲೆಡ್ಜ್, ಮಹಾಜ್ಞಾನವೇ ನಮ್ಮ ದೇಶದಲ್ಲಿತ್ತು. ಬ್ರೇವರಿ, ಧೈರ್ಯಶಾಲಿಗಳಿಗೆ ಹೆಸರಾದಂತಹ ರಾಷ್ಟ್ರ ಆಗಿತ್ತು. ಅಂಡ್ ಪವರ್, ದ ಪೀಪಲ್ ಆಫ್ ದ ಲ್ಯಾಂಡ್ ವರ್ ಸ್ಟ್ರಾಂಗ್, ವೈಸ್ ಅಂಡ್ ಫ್ರೀ. ಸೊ ನಮ್ಮ ದೇಶದಲ್ಲಿರ್ತಕ್ಕಂತಹ ಪ್ರಜೆಗಳೆಲ್ಲರೂ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದ್ದಂಥವರಾಗಿದ್ರು, ಬುದ್ಧಿವಂತರಾಗಿದ್ರು ಮತ್ತು ಸ್ವಾತಂತ್ರ್ಯವನ್ನ ಹೊಂದಿದ್ದರು. ಈಗ ಅದೆಲ್ಲವೂ ಕೂಡ ಗತಿಸಿ ಹೋಗಿಬಿಟ್ಟಿದೆ. ದ ಲ್ಯಾಂಡ್ ವಾಸ್ ಫುಲ್ ಆಫ್ ಡಿಗ್ನಿಟಿ ಅಂಡ್ ಪ್ರೈಡ್. ಇಡೀ ಒಂದು ರಾಷ್ಟ್ರ ಒಂದು ಡಿಗ್ನಿಟಿ ಅಂದ್ರೆ ತನ್ನದೇ ಆಗಿರ್ತಕ್ಕಂತಹ ಒಂದು ಗೌರವವನ್ನ, ಮಹತ್ವವನ್ನ ಹೊಂದಿತ್ತು. ಪ್ರೈಡ್, ಒಂದು ಹೆಮ್ಮೆಯಿಂದ ಈ ಜಗತ್ತಲ್ಲಿ ಒಂದು ಹೆಸರನ್ನ ಪಡೆದುಕೊಂಡಿತ್ತು. ಮೆನಿ ನೇಷನ್ಸ್ ರೆಸ್ಪೆಕ್ಟೆಡ್ ಇಂಡಿಯಾ. ಸೊ ಆ ಒಂದು ಪಾಸ್ಟ್ ಅಲ್ಲಿ ಅನೇಕ ರಾಷ್ಟ್ರಗಳು ಭಾರತ ಅಂತ ಹೆಸರು ಕೇಳಿದ್ರೆ ಸಾಕು ತುಂಬಾನೇ ಗೌರವ ಕೊಡ್ತಿದ್ರು, ಅಷ್ಟೊಂದು ಮಹತ್ವವನ್ನ ನಮ್ಮ ದೇಶ ಪಡೆದುಕೊಂಡಿತ್ತು. ಬಟ್ ನಾವು ದ ಪೋಯೆಟ್ ಸೀಸ್ ದಟ್ ದ ಕಂಟ್ರಿ ಹ್ಯಾಸ್ ಲಾಸ್ಟ್ ಇಟ್ಸ್ ಗ್ಲೋರಿ. ಸೊ ಪ್ರೆಸೆಂಟ್ ಸಿಚುವೇಶನ್ ಅಂದ್ರೆ 1828 ಆ ಪೋಯಮ್ ಅನ್ನ ಬರೆದಂತಹ ಸಂದರ್ಭದಲ್ಲಿ ನಮ್ಮ ದೇಶವನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು, ಈ ದೇಶವನ್ನ ದೋಚಿದ್ರು. ಸೊ ಆಗಿನ ನೈಜ ಪರಿಸ್ಥಿತಿಯನ್ನ ಕಂಡು ಪೋಯೆಟ್ ಅವರು ಬೇಸರವನ್ನ ಮಾಡ್ಕೊಳ್ತಾ ಇದ್ದಾರೆ. ಹಿ ಫೀಲ್ಸ್ ದ್ಯಾಟ್ ಇಂಡಿಯಾ ಹ್ಯಾಸ್ ಫಾಲನ್ ಇನ್ ಟು ಸಾರೋ. ಸೊ ನಮ್ಮ ದೇಶ ದುಃಖಕ್ಕೆ ಈಗ ಒಳಗಾಗಿ ಬಿಟ್ಟಿದೆ. ಸ್ಲೇವರಿ, ಗುಲಾಮತನಕ್ಕೆ ಒಳಗಾಗಿ ಬಿಟ್ಟಿದೆ. ಡಾರ್ಕ್ನೆಸ್ ಅಂದ್ರೆ ಕತ್ತಲೆ ಎಡೆಗೆ ನಮ್ಮನ್ನ ತಳ್ಳಿಬಿಟ್ಟಿದ್ದಾರೆ ಫಾರಿನ್ ರೂಲರ್ಸ್ ಅಂತ ಹೇಳಿ ಹೇಳ್ತಾರೆ. ಹಿ ಸೇಸ್ ದ್ಯಾಟ್ ದ ನೇಷನ್ ನೌ ವಾಕ್ಸ್ ವಿತೌಟ್ ಪ್ರೈಡ್. ಸೊ ಈಗ ಆ ಒಂದು ಹೆಮ್ಮೆ, ಗರ್ವ ಏನಿತ್ತೋ ಅದೆಲ್ಲವೂ ಕೂಡ
ದೇಶದಿಂದ ಹೊರಟು ಹೋಗ್ಬಿಟ್ಟಿದೆ. ಇಂಡಿಯಾ ನೋ ಲಾಂಗರ್ ಶೈನ್ಸ್ ಲೈಕ್ ಬಿಫೋರ್. ಸೊ ಮೊದಲಿನಂತೆ ನಮ್ಮ ಭಾರತ ದೇಶ ಪ್ರಜ್ವಲಿಸ್ತಾ ಇಲ್ಲ. ದ ಪೋಯಟ್ ಫೀಲ್ಸ್ ಪೇನ್ ಇನ್ ಹಿಸ್ ಹಾರ್ಟ್ ವೆನ್ ಈ ಥಿಂಕ್ಸ್ ಅಬೌಟ್ ದಿಸ್ ಚೇಂಜ್. ಸೊ ದೇಶಕ್ಕೆ ಈ ರೀತಿಯ ದುರಾವಸ್ಥೆ ಏನು ಬಂದಿದೆನೋ ಅದನ್ನು ಕಂಡು ಅವರ ಹೃದಯ ಈಗ ಮರುಗ್ತಾ ಇದೆ. ತುಂಬಾನೇ ನೋವನ್ನು ಅವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಆ ಒಂದು ಫಾರಿನ್ ರೂಲರ್ಸ್ ಕೈಗೆ ಸಿಕ್ಬಿಟ್ಟು ದೇಶ ಎಷ್ಟೊಂದು ದುರಾವಸ್ಥೆಗೆ ಹೋಯ್ತಲ್ಲ ಅಂತಕ್ಕಂತಹ ನೋವು ಅವರಲ್ಲಿ ಕಾಡ್ತಾ ಇದೆ. He compares the country to a person who has lost happiness and honor. The crown of glory is gone. ಸೊ ಒಬ್ಬ ವ್ಯಕ್ತಿ ಸಂತೋಷವನ್ನು ಕಳೆದುಕೊಂಡು ಗೌರವವನ್ನು ಕಳೆದುಕೊಂಡು ಯಾವ ರೀತಿ ನೋವನ್ನು ಅನುಭವಿಸ್ತಾನೋ ಆ ರೀತಿಯ ಒಂದು ಪರಿಸ್ಥಿತಿಗೆ ದೇಶ ಒಳಗಾಗಿ ಬಿಟ್ಟಿದೆ. ಇದರ ಒಂದು ಗ್ಲೋರಿ ಏನಿತ್ತೋ ಅದು ಗಾನ್, ಕಳೆದು ಹೋಗಿಬಿಟ್ಟಿದೆ. ದ ಕಂಟ್ರಿ ನೌ ಲುಕ್ಸ್ ವೀಕ್ ಆ್ಯಂಡ್ ಹೆಲ್ಪ್ಲೆಸ್. ಸೊ ಪ್ರಸ್ತುತವಾಗಿ ನಮ್ಮ ದೇಶ ತುಂಬಾನೇ ವೀಕ್ ಆಗಿ ಕಾಣಿಸ್ಕೊಳ್ತಾ ಇದೆ, ನಿಸ್ಸಹಾಯಕ ಸ್ಥಿತಿಯಲ್ಲಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಫಾರಿನ್ ರೂಲರ್ಸ್ ಹ್ಯಾವ್ ಟೇಕನ್ ಕಂಟ್ರೋಲ್ ಆಫ್ ದ ಲ್ಯಾಂಡ್. ಸೊ ಮೊದಲಿಗೆ ಹೇಳಿದಾಗೆ ಯುರೋಪಿಯನರು ದೇಶವನ್ನು ಯಾವ ರೀತಿ ಲೂಟಿ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಅವರು ಕಣ್ಣಾರೆ ಕಂಡಿರ್ತಾರೆ. ಸೊ ಅದರ ಕುರಿತು ಅವರಿಗೆ ತುಂಬಾನೇ ಬೇಸರ ಇದೆ, ಯಾವ ರೀತಿ ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ ಮತ್ತು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅವರು ಇಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ. ದ ಪೋಯಿಟ್ ಫೀಲ್ಸ್ ಸ್ಯಾಡ್ ಬಿಕಾಸ್ ಹಿಸ್ ಕಂಟ್ರಿ ಸಫರ್ಸ್ ಅಂಡರ್ ದೇರ್ ರೂಲ್. ಸೊ ಈ ಒಂದು ಫಾರಿನರ್ಸ್ ಯಾವ ರೀತಿ ದೇಶವನ್ನ ಕೊಳ್ಳೆ ಹೊಡಿತಾ ಇದ್ದಾರೆ, ಒಂದು ತೊಂದರೆಗೆ ದೂಕಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸಿ ಅವರು ತುಂಬಾನೇ ಸ್ಯಾಡ್ ಆಗಿದ್ದಾರೆ, ಬೇಸರವನ್ನ ಮಾಡ್ಕೊಂಡಿದ್ದಾರೆ. ದ ಪೋಯೆಟ್ ಆಲ್ಸೋ ಫೀಲ್ಸ್ ಗಿಲ್ಟಿ ಅಂಡ್ ಹೆಲ್ಪ್ಲೆಸ್. ಅದರ ಜೊತೆಗೆ ಪೋಯೆಟ್ಗೆ ಒಂದು ಗಿಲ್ಟಿ ಕೂಡ ಇದೆ, ಅಂದ್ರೆ ತನ್ನದೇನೋ ತಪ್ಪಿದೇನೋ ಇದರಲ್ಲಿ ಪಾರ್ಟ್ ಅನ್ನೋ ರೀತಿಯಲ್ಲಿ ಅವರಿಗೆ ಅನ್ನಿಸ್ತಾ ಇದೆ ಮತ್ತು ತಾನೊಬ್ಬ ನಿಸ್ಸಹಾಯಕ ಅಂತ ಅನ್ನಿಸ್ತಾ ಇದೆ. He believes he is not strong enough to bring back the lost glory of his nation. ತನ್ನ ಬಳಿ ಈ ಒಂದು ಗತವೈಭವ ಏನಿತ್ತು ದೇಶದ್ದು ಅದನ್ನೇ ವಾಪಸ್ ತರಲಿಕ್ಕೆ ಮತ್ತೆ ಸಾಧ್ಯ ಆಗೋದಿಲ್ವಲ್ಲ ಅಂತಕ್ಕಂತಹ ಒಂದು ಭಾವನೆ ಅವರಲ್ಲಿದೆ. ಸೊ ಈ ದೇಶವನ್ನ ಕುರಿತು ನಾನೇನು ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತೇಳಿ ಅವರಿಗೆ ನೋವು ಇದೆ. He wishes he could help his country rise again. ಸೊ ಏನಾದರೂ ಮಾಡಿ ನಾನು ನನ್ನ ದೇಶವನ್ನು ಮತ್ತೊಂದು ಸಾರಿ ರೈಸ್ ಆಗೋ ರೀತಿಲಿ ಮತ್ತೆ ಕಳೆದು ಹೋಗಿರ್ತಕ್ಕಂತಹ ಆ ಒಂದು ಗತವೈಭವವನ್ನು ಮರಳುವಂತೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗುತ್ತಾ ಅಂತಕ್ಕಂತಹ ಒಂದು ಪ್ರಶ್ನೆ ಅವರಲ್ಲಿ ಮೂಡ್ತಾ ಇದೆ. ಬಟ್ ಹಿ ನೋಸ್ ಹಿ ಹ್ಯಾಸ್ ನೋ ಗ್ರೇಟ್ ಪವರ್ ಆರ್ ಸ್ಟ್ರೆಂತ್. ಬಟ್ ಅಷ್ಟೊಂದು ಶಕ್ತಿ ನನ್ನ ಬಳಿ ಇಲ್ವಲ್ಲ ಅಂತಕ್ಕಂತಹ ನೋವು ಕೂಡ ಅವರಿಗೆ ಇದೆ. ಸೊ ಹಿ ಆಫರ್ಸ್ ಸಮಥಿಂಗ್ ಸ್ಮಾಲ್ ಬಟ್ ಸಿನ್ಸಿಯರ್, ಹಿಸ್ ಪೋಯಮ್ ಆ್ಯಂಡ್ ಹಿಸ್ ಲವ್ ಫಾರ್ ದ ನೇಷನ್. ಸೊ ಈಗ ದೇಶದ ಪರಿಸ್ಥಿತಿಯನ್ನು ತನ್ನಿಂದ ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದೇಶಕ್ಕೆ ಏನಾದರೂ ನಾನು ಮಾಡಲೇಬೇಕು. ಸೊ ನನ್ನಿಂದ ಮಾಡ್ತಕ್ಕಂಥದ್ದು ಈ ಒಂದು ದೇಶದ ಗತ ವೈಭವವನ್ನು ಕುರಿತು ನಾನೊಂದು ಪೋಯಮನ್ನು ಬರೆದು ಆ ಮೂಲಕ ಈ ದೇಶಕ್ಕೆ ನನ್ನದೇ ಆಗಿರತಕ್ಕಂತಹ ಒಂದು ಸಣ್ಣ ಸೇವೆಯನ್ನಾದರೂ, ಅಳಿಲು ಸೇವೆ ಅಂತ ಕರಿತೀವಲ್ವಾ, ಆ ರೀತಿ ನನ್ನ ಸೇವೆ ಇರಲಿ ಅಂತೇಳಿ ಅವರು ಈ ಒಂದು ಪೋಯಮನ್ನೇ ದೇಶಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ, ಡೆಡಿಕೇಟ್ ಮಾಡ್ತಾ ಇದ್ದಾರೆ. He says that his poem is like a garland of simple flowers. ಸೊ ಪೋಯೆಟ್ ಹೇಳ್ತಾರೆ, ದೇವತೆಗಳಿಗೆ ನಾವು ಯಾವ ರೀತಿ ಹೂಗಳನ್ನು ಪೋಣಿಸಿಬಿಟ್ಟು ಒಂದು ಮಾಲೆಯನ್ನು ಮಾಡಿ ಹಾಕ್ತೇವಲ್ವಾ, ಸೊ ಈ ಒಂದು ಪದಗಳಂತಕ್ಕಂತಹ ಹೂಗಳನ್ನು ಜೋಡಿಸಿ ನಾನು ಈ ಪೋಯಮ್ ಅಂತಕ್ಕಂತಹ ಒಂದು ಗಾರ್ಲ್ಯಾಂಡನ್ನು ನಿನಗೋಸ್ಕರ ಹೆಣೆದಿದ್ದೇನೆ ಅಂತೇಳಿ ಪೋಯೆಟ್ ತಮ್ಮ ಪೋಯಮನ್ನು ಏನು ಮಾಡ್ತಾ ಇದ್ದಾರೆ, ಭಾರತಾಂಬೆಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ದೇ ಆರ್ ನಾಟ್ ರಿಚ್ ಆರ್ ಬ್ಯೂಟಿಫುಲ್ ಫ್ಲವರ್ಸ್ ಬಟ್ ದೇ ಆರ್ ಫುಲ್ ಆಫ್ ಲವ್, ರೆಸ್ಪೆಕ್ಟ್ ಆರ್ ಟ್ರೂ ಫೀಲಿಂಗ್ಸ್. ಸೊ ಈ ಒಂದು ಪದಗಳೇನಿದಾವೋ ಇವು ರಿಚ್ ಆಗದೆ ಇರಬಹುದು ಅಥವಾ ಬ್ಯೂಟಿಫುಲ್ ಫ್ಲವರ್ಸ್ ಕೂಡ ಆಗದೆ ಇರಬಹುದು, ಆದರೆ ಈ ಪದಗಳಲ್ಲಿ ನನ್ನ ದೇಶಭಕ್ತಿ ಇದೆ, ಫುಲ್ ಆಫ್ ಲವ್ ಇದೆ ಮತ್ತು ರೆಸ್ಪೆಕ್ಟ್, ಒಂದು ಗೌರವವಿದೆ, ನನ್ನ ನೈಜವಾಗಿರತಕ್ಕಂತಹ ಭಾವನೆಗಳಿದ್ದಾವೆ ಅಂತೇಳಿ ಪೋಯಿಟ್ ಅವ್ರು ಹೇಳ್ತಾರೆ. ಹಿ ಪ್ಲೇಸಸ್ ದಿಸ್ ಗಾರ್ಲ್ಯಾಂಡ್ ಅಟ್ ದ ಫೀಟ್ ಆಫ್ ಹಿಸ್ ಮದರ್ ಲ್ಯಾಂಡ್. ಸೊ ಆ ಒಂದು ಭಾರತಾಂಬೆ ಏನಿದ್ದಾರೋ ಅವರ ಒಂದು ಪಾದಗಳಲ್ಲಿ ಈ ಒಂದು ಪೋಯಮನ್ನು ಅವರು ಇಡ್ತಾ ಇದ್ದಾರೆ, ಈ ಒಂದು ಗಾರ್ಲ್ಯಾಂಡ್ ಮಾಲೆಯನ್ನು ಇಡ್ತಾ ಇದ್ದಾರೆ, ಪದಗಳ ಮಾಲೆ ಅಂದರೆ ಪೋಯಮ್. ಇಟ್ ಈಸ್ ಹಿಸ್ ಹಂಬಲ್ ಟ್ರಿಬ್ಯೂಟ್ ಟು ದ ಕಂಟ್ರಿ. ಸೊ ಈ ರೀತಿ ದೇಶಕ್ಕೆ ತನ್ನದಾಗಿರ್ತಕ್ಕಂಥ ಒಂದು ಚಿಕ್ಕ ಕಾಣಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ದ ಪೋಯಿಟ್ ಹೋಪ್ಸ್ ದಟ್ ಪ್ಯಾಟ್ರಿಯಾಟಿಸಮ್, ಡಿವೋಷನ್ ಅಂಡ್ ಅವೇರ್ನೆಸ್ ವಿಲ್ ಇನ್ಸ್ಪೈರ್ ಫ್ಯೂಚರ್ ಜನರೇಷನ್ಸ್. ಈ ಒಂದು ಪೋಯಮ್ ಮೂಲಕ ದೇಶದ ಒಂದು ಗತವೈಭವವನ್ನು ಸಾರೋದ್ರ ಮೂಲಕ ಒಂದು ದೇಶಭಕ್ತಿಯನ್ನ, ದೇಶದ ಕುರಿತು ಒಂದು ಭಕ್ತಿಯನ್ನ ಮತ್ತು ಈ ಒಂದು ದೇಶದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂತಹ ಒಂದು ಇನ್ಸ್ಪೈರಿಂಗ್ ಮೆಸೇಜ್ ಅನ್ನ ಈ ಪೋಯಮ್ ಮೂಲಕ ಮುಂದೆ ಬರ್ತಕ್ಕಂತಹ ಭವಿಷ್ಯದ ಪ್ರಜೆಗಳಿಗೆ ಅವರು ಅರ್ಪಣೆ ಮಾಡ್ತಾ ಇದ್ದಾರೆ. He believes that love for the nation can awaken the people. ಸೊ ದೇಶದ ಕುರಿತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಪ್ರೀತಿ ಅಂತಕ್ಕಂಥದ್ದು ಇರಬೇಕು, ಗೌರವ ಅಂತಕ್ಕಂಥದ್ದು ಇರಬೇಕು. ಸೊ ಅದನ್ನು ಎಚ್ಚರಿಸ್ತಕ್ಕಂತಹ ಸಣ್ಣ ಪ್ರಯತ್ನ ನನ್ನದು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಒನ್ ಡೇ ಇಂಡಿಯಾ ಮೇ ರಿಗೇನ್ ಇಟ್ಸ್ ಲಾಸ್ಟ್ ಆನರ್ ಆ್ಯಂಡ್ ಪ್ರೈಡ್. ಸೊ ಇತಿಹಾಸ ಅಂತಕ್ಕಂಥದ್ದು ಹೀಗೆ ಇರೋದಿಲ್ಲ, ಮುಂದೆ ಒಂದಲ್ಲ ಒಂದು ದಿನ ಈ ದೇಶ ಭಾರತಾಂಬೆ ಮತ್ತೆ ತನ್ನ ಒಂದು ಗತವೈಭವವನ್ನು ಪಡಿತಾಳೆ, ಜಗತ್ತಿನಲ್ಲಿ ಮತ್ತೆ ಗೌರವದಿಂದ ಆದರ್ಶಿಸಲ್ಪಡುತ್ತಾಳೆ ಅಂತಕ್ಕಂತಹ ಒಂದು ಹೋಪನ್ನು ಪೋಯೆಟ್ ಅಂದಿನ ಕಾಲದಲ್ಲೇ ಇಲ್ಲಿ ವ್ಯಕ್ತಪಡಿಸಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಪ್ರಸ್ತುತವಾಗಿ ನಮ್ಮ ಭಾರತ ದೇಶ ಇತಿಹಾಸದಲ್ಲಿ ಖಂಡಿತವಾಗಲೂ ಕೂಡ ಮತ್ತೆ ಎದ್ದು ಬರ್ತಾ ಇದೆ, ಜಗತ್ತಿನಲ್ಲಿ
ಭಾರತದ ಕುರಿತು ಮತ್ತೊಮ್ಮೆ ಆನರ್ ಮತ್ತು ಪ್ರೈಡ್ಗಳು ಮೂಡ್ತಾ ಇದ್ದಾವೆ. ಬೇರೆ ದೇಶಗಳು ನಮ್ಮ ದೇಶಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೂಪರ್ ಪವರ್ ಆಗುವತ್ತ ಭಾರತ ಸಾಕ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ದ ಪೋಯಮ್ ಶೋಸ್ ಬೋತ್ ಸಾರೋ ಫಾರ್ ದ ಪ್ರೆಸೆಂಟ್ ಆ್ಯಂಡ್ ಹೋಪ್ ಫಾರ್ ದ ಫ್ಯೂಚರ್. ನೋಡಿ, ಆ ಒಂದು ಕಾಲದಲ್ಲಿ ಬ್ರಿಟಿಷರು ದೋಚಿಬಿಟ್ಟು ಭಾರತವನ್ನು ಏನು ಹಾಳು ಮಾಡಿದ್ರು ಅದರ ಕುರಿತು ಅವರಿಗೆ ನೋವಿದೆ. ಆದರೆ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂತಹ ಒಂದು ಹೋಪ್ ಕೂಡ ಅವರಲ್ಲಿ ಮನೆ ಮಾಡಿದೆ. The poem teaches readers to remember their country's greatness and to work for its better future. ಸೊ ನಮ್ಮ ದೇಶ ಎಷ್ಟೊಂದು ಗ್ರೇಟ್ ಆಗಿತ್ತು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕು. ಈ ದೇಶದ ಭವ್ಯ ಭವಿಷ್ಯತ್ತಿಗಾಗಿ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸವನ್ನ ಮಾಡಬೇಕು ಅಂತಕ್ಕಂತಹ ಮೆಸೇಜನ್ನು ಕೂಡ ಪೋಯೆಟ್ ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಇಟ್ ರಿಮೈಂಡ್ಸ್ ಅಸ್ ದ್ಯಾಟ್ ವಿ ಶುಡ್ ನೆವರ್ ಫರ್ಗೆಟ್ ಅವರ್ ರೂಟ್ಸ್. ಸೊ ನಮ್ಮ ಇತಿಹಾಸ ಏನಿದೆನೋ ಅಂದರೆ ನಮ್ಮ ದೇಶ ಎಷ್ಟೊಂದು ಕಷ್ಟಕ್ಕೆ ಒಳಗಾಗಿತ್ತು, ಎಷ್ಟೊಂದು ಗತವೈಭವವನ್ನು ಹೊಂದಿತ್ತು, ಇವೆಲ್ಲವನ್ನು ಕೂಡ ನಾವು ಮರೆಯಬಾರ್ದು. ಅವುಗಳನ್ನು ಯಾವತ್ತಿಗೂ ಕೂಡ ನೆನಪಿಟ್ಕೋಬೇಕು. ನಮ್ಮ ರೂಟ್ಸ್ ಅಂದರೆ ನಮ್ಮ ಬೇರುಗಳನ್ನು ನಾವು ಮರೆಯೋ ಹಾಗಿಲ್ಲ. ಕಲ್ಚರ್ ಇರ್ಬೋದು ಮತ್ತು ಇತಿಹಾಸ ಎಲ್ಲವನ್ನ ನೆನಪಿಟ್ಕೋಬೇಕು. ದ ಪೋಯಮ್ ಈಸ್ ಫಿಲ್ಡ್ ವಿತ್ ಸ್ಟ್ರಾಂಗ್ ಎಮೋಷನ್ಸ್ ಆಫ್ ಲವ್, ಪೇನ್, ರೆಸ್ಪೆಕ್ಟ್ ಆ್ಯಂಡ್ ಪ್ಯಾಟ್ರಿಯಾಟಿಸಮ್. ವಿದ್ಯಾರ್ಥಿಗಳೇ, ಈ ಒಂದು ಪೋಯಮ್ ನಿಮಗೆ ಸಮರಿ ಈಸಿಯಾಗಿ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಅನಿಸಿದ್ರೆ ಹೆಲ್ಪ್ಫುಲ್ ಅಂತೇಳಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ನ ಸಮರಿ ನಿಮಗೆ ಬೇಕು ಅಂದರೆ ಆ ಲೆಸನ್ ಅಥವಾ ಪೋಯಮ್ನ ಟೈಟಲ್ ಮತ್ತು ರೈಟರ್ ನೇಮ್ ಎರಡನ್ನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಲೆಸನ್ಸ್ಗಳು ತುಂಬ ಈಸಿಯಾಗಿರ್ತಕ್ಕಂತಹ ಲ್ಯಾಂಗ್ವೇಜಲ್ಲಿ ನಿಮ್ಮನ್ನು ತಲುಪ್ತವೆ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.